ಕೊಡ್ತು. ರಾಮನ ಮಾತು, ರಾಮನ ಬಾಣ, ರಾಮನ ನೋಟ, ರಾಮನ ಆಲೋಚನೆ, ರಾಮ ಹೋಗ್ತಿದ್ದ ದಾರಿ, ಇದೆಲ್ಲವೂ ಮನುಷ್ಯನಿಗೆ ಮಾರ್ಗದರ್ಶಕ. ಆಲೋಚನೆ ಮಾಡೋದು ಸರಿಯಾಗಿ ಮಾಡಬೇಕಷ್ಟೇ. ರಾಮನ ಬಗ್ಗೆ ಎಲ್ಲ ವಿವರಣೆ ಮಾಡ್ತಾ ಬರ್ತದೆ. ಇದು ರಾಮ ಅಂದರೆ. ಕೃಷ್ಣ ಅಂದರೆ ಜಗತ್ತಿಗೆ ಕೃಷ್ಣ ಅಂದರೆ ಆಕರ್ಷಣೆ. ಎಲ್ಲವನ್ನೂ ತನ್ನೆಡೆಗೆ ಬೆಳಿಲಿಕ್ಕೆ ಬರಲಿಕ್ಕೆ ಮಾಡಿಕೊಳ್ಬೇಕಾದ ಶಕ್ತಿ ಮನುಷ್ಯ ಬೆಳೆಸ್ಕೊಳ್ಳಿ ಅಂತಾನೆ ಕೃಷ್ಣ. ಹಸ್ತಿನಾವತಿಯಲ್ಲಿ, ದ್ವಾರಕೆಯಲ್ಲಿ, ಹಸ್ತಿನಾವತಿಯಲ್ಲಿ, ಮಥುರಾಪಟ್ಟಣದಲ್ಲಿ, ಹಸ್ತಿನಾವತಿಯಲ್ಲಿ, ಗೋಕುಲೆಯಲ್ಲಿ. ಆದರೆ ಕೃಷ್ಣ ಎಲ್ಲಿರ್ತಿದ್ದೋ ಅಲ್ಲಿಗೆ ಎಲ್ಲ ವಿಷಯಗಳು ಬರಬೇಕಂತ. ಕೃಷ್ಣನನ್ನು ದೈವ, ಸರ್ವಾಂತರ್ಯಾಮಿ, ಸರ್ವೇಶ್ವರ, ಸರ್ವಶಕ್ತ ಅದೆಲ್ಲ ಒಂದು ರೂಪ. ಭಾಗವತದ ಕಥೆ ನೋಡಿದರೆ ಏನು ಅನ್ನಿಸ್ತದೆ ಅಂದರೆ, ಮೇಲ್ಮೇಲೆ ಭಾಗವತ ನೋಡಿದರೆ, ಭಾಗವತದ ದಶಮಸ್ಕಂದ ಅದರಲ್ಲಿ ವಿಶೇಷವಾಗಿ ಎಲ್ಲ ಕೆಲಸಗಳನ್ನು ಕೃಷ್ಣ ತನ್ನದೇ ಆಕರ್ಷಣೆಯಲ್ಲಿ ಮಾಡಿದ್ದಾನಂತೆ. ಎಷ್ಟು ಆಕರ್ಷಣೆ ಕೃಷ್ಣನಿಗೆ! ಯಾರಿಂದ ಯಾವ್ಯಾವ ಕೆಲಸಗಳನ್ನು ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದ ಅವರಿಗೆ ಮೊಬೈಲ್, ವಾಟ್ಸ್ಯಾಪ್ ಮೆಸೇಜ್ ಕಳಿಸ್ತಿರ್ಲಿಲ್ಲ. ಆದರೆ ಆ ಕೆಲಸ ಆಗಿರ್ಬೇಕಂತ. ಎಲ್ಲರಿಂದ ಆಗಬೇಕು. ದನ ಕಾಯಬೇಕಷ್ಟೇ. ದನಗಳು ದಷ್ಟಪುಷ್ಟ ಆಗಬೇಕು. ಒಳ್ಳೆ ಹಾಲು ಕರಿಬೇಕು. ಒಳ್ಳೆ ಮೊಸರು ಬರಬೇಕು. ಬೆಣ್ಣೆ ಚೆನ್ನಾಗಿ ಬರಬೇಕು. ಎಲ್ಲ ಗೋಕುಲದ ಹಳ್ಳಿಗಾಡು ಜನಗಳು ಇವರೇನು ಹಳ್ಳಿಯವರು ಅಂತ ಯಾರೆಲ್ಲ ಹಂಗಿಸ್ತಿದ್ರೋ ಅವರೆಲ್ಲ ಶ್ರೀಮಂತರ ಆಗಬೇಕಷ್ಟೇ. ಹಂಗಿಸ್ತಿದ್ರಂತೆ. ಅವರೇನು ಹಳ್ಳಿಯವರು, ದನ ಕಾಯ್ಕೊಂಡಿರ್ತಾರೆ. ನೋಡಿದರೆ ಕಂಸನಿಗೆ ಶ್ರೀಕೃಷ್ಣ ಬಂದಾಗಿಂದ ಜಾಸ್ತಿ ಟ್ಯಾಕ್ಸ್ ಕಟ್ಟಿದ್ದು ಗೋಕುಲದವರೇ ಅಂತೆ. ಟ್ಯಾಕ್ಸ್ ಅಲ್ಲಿ ಇಲ್ಲೇನಿದೆ, ಕರ ಅಂತಿದೆ ಹರಿವಂಶದಲ್ಲಿ. ಕರ ಒಪ್ಪಿಸ್ಬೇಕಲ್ಲ. ಅತಿ ಹೆಚ್ಚು ಕರ ಸಂದಾಯ ಮಥುರೆ ಅಂಥ ಪಟ್ಟಣದಲ್ಲಿ ಗೋಕುಲದಿಂದ ಆಗಲಿಕ್ಕೆ ಶುರು ಆಯ್ತಂತೆ. ಇದು ಕಂಸನಿಗೆ ಹೊಟ್ಟೆ ಕಿಚ್ಚು. ಇದು ಯಾಕೆ ಸಾಧ್ಯ ಅಂತ. ನಗರವಾಸಿಗಳಿಗೆ ಇಲ್ಲದೇ ಇರುವ ಶ್ರೀಮಂತಿಕೆಯನ್ನು ಭಗವಂತ ನಗರಾಂತರವಾಸಿಗಳಿಗೆ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟ, ಗ್ರಾಮಾಂತರ ನಿವಾಸಿಗಳಿಂದ. ಯಾಕೆ ಸಾಧ್ಯ ಆಯಿತು? ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಹ್ಯಾಕಾಯ್ತೇನೆ ಅಂತ ತೋರಿಸಿದ ಭಗವಂತ. ನೀನು ರಾಜನಿರಬಹುದು, ನೀನು ಸುತ್ತಮುತ್ತಲು ಆಳು ಕಾಳುಗಳಿರಬಹುದು, ಶ್ರೀಮಂತನಾಗಿರಬಹುದು, ದೊಡ್ಡ ದೊಡ್ಡ ಬಂಗಾರದ ರಥದಲ್ಲಿ ಕೂತ್ಕೊಂಡು ನೀನು ನಡೆದಾಡಬಹುದು. ನಾನು ಹಳ್ಳಿಯವನೇ ಆಗಿರ್ಬೋದು, ನಾನು ದನ ಕಾಯವನೇ ಆಗಿರ್ಬೋದು. ಆದರೆ ನಿನ್ನ ಪರಿವಾರವನ್ನು ನನ್ನ ಕಡೆಗೆ ಹೇಗೆ ಆಕರ್ಷಣೆ ಮಾಡಬೇಕು ನನಗೆ ಗೊತ್ತು ಅಂತ ತೋರಿಸಿದ್ದೇನೆ. ಇದು ಕೃಷ್ಣ ಅಂತ ಹೇಳ್ತಾರೆ. ನಾನು ಹಳ್ಳಿಯವನೇ, ನಾನು ದನ ಕಾಯವನೇ, ಆದರೆ ನಿನಗೆ ನಾನಿದ್ದೇನೆ ಅನ್ನೋ ಹೆದರಿಕೆ ಇರ್ತದಲ್ಲ. ನಗರದಲ್ಲಿದ್ದು, ರಾಜನಾಗಿ ಅಧಿಕಾರದಲ್ಲಿದ್ದು, ಅಟ್ ಸಾಕು ಅಂತಂದಂತೆ. ಅದಕ್ಕೆ ಭಯಾತ್ ಕಂಸಃ ಅಂತ ಪದೇ ಪದೇ ಭಾಗವತದಲ್ಲಿ ಹೇಳ್ತದೆ. ಶ್ರೀಕೃಷ್ಣ ತನ್ನ ಅಸ್ತಿತ್ವದಿಂದ ತನ್ನ ಶತ್ರುಗಳಿಗೆ ಭಯ ಹುಟ್ಟಿಸಿಯೂ ಆಕರ್ಷಣೆ ಮಾಡಿರ್ತಿದ್ದಂತೆ. ಅಲ್ಲೊಬ್ಬ ಇದ್ದಾನೆ, ಅವನು ಹುಟ್ಟುಬಿಟ್ಟಿದ್ದಾನೆ, ಯಾವಾಗ ಬೇಕಾದರೂ ನನ್ನನ್ನು ಏನು ಬೇಕಾದರೂ ಮಾಡ್ತಾನೆ. ಆ ಭಯನೇ ಎಲ್ಲ ಕೆಲಸ ಮಾಡಿಸ್ತಿತ್ತಂತೆ ಕಂಸನ ಹತ್ರ. ಪಾಂಡವರಿಗೆ ಸ್ನೇಹ, ಅಲ್ಲೊಬ್ಬ ಇದ್ದಾನೆ, ಅವನಿಗೆ ಹೇಳಿದೆ ನಾವು ಯಾವ ನಿರ್ಧಾರ ತಗೊಳ್ಳೋ ಹಾಗಿಲ್ಲ. ಅದು ದುರ್ಯೋಧನನ ಮೇಲೆ ಯುದ್ಧ ಸಾರೋದಿರಲಿ, ನಮ್ಮದೇ ಆದ ಸಂಪತ್ತು ನಮಗೆ ಕಳಿಸೋದಿರಲಿ, ಅಜ್ಞಾತವಾಸ ಮುಗಿದಿರೋದಿರಲಿ, ಏನೇ ಆಗಲಿ ಅಲ್ಲೊಬ್ಬ ಇದ್ದಾನೆ, ಅವನು ಕೇಳದೆ ನಾವು ನಿರ್ಧಾರ ಮಾಡೋ ಹಾಗಿಲ್ಲ. ಇದು ಕೃಷ್ಣ ಪಾಂಡವರ ಜೊತೆಯಲ್ಲಿ ಇಟ್ಟ ಸ್ನೇಹ ಅದೆಲ್ಲ ಕೆಲಸ ಮಾಡಿಸ್ತಿತ್ತಂತೆ. ಒಂದು ರಾಜಸೂಯ ಯಾಗದ ನಿರ್ಧಾರ ಕೈಗೊಳ್ಳೋದಿರಲಿ, ಮಾಡೋಣವೋ ಬೇಡವೋ, ಮಾಡೋದಾದರೆ ಉತ್ತಮ ಪಕ್ಷದ ಮಾಡಬೇಕೋ, ಮಧ್ಯಮ ಪಕ್ಷದ ಮಾಡಬೇಕೋ, ಅಧಮ ಪಕ್ಷದ ಏನೇ ಆಗಲಿ ಕೃಷ್ಣ ಹೇಗೆ ಹೇಳ್ತಾನೆ ಹಾಗೆ ಮಾಡೋಣ. ಇದು ಪಾಂಡವರ ಜೊತೆಯಲ್ಲಿದ್ದ ಕೃಷ್ಣ, ಅವರು ಮಾಡ್ತಿದ್ದ ಸ್ನೇಹ, ಅವನ ಮೇಲಿಟ್ಟ ವಾತ್ಸಲ್ಯ ಅವರನ್ನೆಲ್ಲ ನಿಯಂತ್ರಣ. ಎಲ್ಲಿವರೆಗೂ ನಿಯಂತ್ರಣ? ಕಾಡಿನೊಳಗಿದ್ದಾಗಲೂ ಕೂಡ ಶ್ರೀಕೃಷ್ಣ ನಾಡಿನಲ್ಲಿದ್ದರೂ ಪಾಂಡವರ ವನವಾಸದೊಳಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿತ್ತಂತೆ. ಯಾವ ಪ್ರಧಾನಮಂತ್ರಿ ಮಾಡ್ತಾನೆ, ಯಾವ ಮುಖ್ಯಮಂತ್ರಿ ಮಾಡ್ತಾನೆ, ಯಾವ ರಾಜಕಾರಣಿ ಈ ಥರದ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ? ಹೇಳ್ರಿ ನೋಡೋಣ. ಇದು ಕೃಷ್ಣ ಅಂದರೆ. ಅಲ್ಲೆಲ್ಲೋ ಇದ್ದ ಬಿಹಾರ, ಭಾರತ ದೇಶದ ಕೃಷ್ಣಾವತಾರಕ್ಕಿಂತ ಪೂರ್ವದಲ್ಲಿ ಯಾವ್ಯಾವ ಹೆಸರಿನಲ್ಲಿ ರಾಜ್ಯಗಳು ರಾಜರ ಆಳ್ವಿಕೆ ನಡೆಸ್ತಿದ್ರು, ಕೃಷ್ಣ ಎಲ್ಲಿದ್ದುಕೊಂಡು ಎಲ್ಲ ರಾಜ್ಯದ ರಾಜಕುಮಾರರನ್ನು, ರಾಜರನ್ನು
ತಾನಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ರಾಜರು ಹೇಗೆ ಅಟೆನ್ಷನ್ ಅವರವ್ರದ್ದೇ ಆದ ರೀತಿಯಲ್ಲಿ, ಕೆಲವರು ದ್ವೇಷ, ಕೆಲವರು ಸ್ನೇಹ, ಕೆಲವರು ಉದಾಸೀನ, ಕೆಲವರು ಅವನ ಮೇಲೆ ಅತಿಯಾದ ಆದರ ಹೇಗೆ ಮಾಡಿದ್ರು ಅನ್ನೋದನ್ನು ಭಾಗವತ ಹೇಳ್ತದೆ. ಹೇಗಿದ್ದ ಕೃಷ್ಣ? ಅಲ್ಲಿ ಬಿಹಾರದಲ್ಲಿದ್ದಾನೆ, ಬಿಹಾರ ಅಲ್ಲ, ಮಗಧ ದೇಶದಲ್ಲಿ, ಅಂದರೆ ಪಾಟಲಿಪುತ್ರ ಇವತ್ತು ಬಿಹಾರದ ಪ್ರಾಂತ ಎಲ್ಲ ಮಗಧದ ದೇಶ, ಜರಾಸಂಧನ ಆಳ್ವಿಕೆ. ಅವನು ಮಾವ, ಮಥುರೆಯಲ್ಲಿದ್ದ ಕಂಸ ಅಳಿಯ. ಈ ಅಳಿಯ ಮಾವ ಇಬ್ಬರು ಸೇರಿ ಇವತ್ತಿನ ಏನು ಉತ್ತರ ಪ್ರದೇಶ ಹಾಗೂ ಗಯಾ, ಪಾಟಲಿಪುತ್ರ, ಕಾಶಿ, ಆ ಕಡೆಯಿಂದ ಮಥುರಾ, ಗೋಕುಲ, ಬೃಂದಾವನ, ಈ ಎಲ್ಲ ಪ್ರಾಂತ ಕಂಸ ಜರಾಸಂಧನ ಆಡಳಿತದಲ್ಲಿ ಒಳಪಡುವ ಹಾಗಾಗಿತ್ತು. ಅಳಿಯನಾಗಿ ಇವ ಕಂಸ, ಮಾವನಾಗಿ ಅವ. ಭಾರಿ ದುರಾಡಳಿತ ನಡೆಸಿದ್ರು. ಶ್ರೀಕೃಷ್ಣ ಗೋಕುಲದಲ್ಲಿ ವಾಸ ಮಾಡಿಕೊಂಡಿದ್ದು ಕಂಸ ಕಳಿಸ್ತಿದ್ದವರನ್ನೆಲ್ಲ ಸಂಹಾರ ಮಾಡಿದ. ಶಕಟನನ್ನು ಕೊಂದ, ಪೂತನೆಯನ್ನು ಕೊಂದ, ತೃಣಾವರ್ತನನ್ನು ಕೊಂದ, ವತ್ಸನನ್ನು ಕೊಂದ, ಅಶ್ವನನ್ನು ಕೊಂದ, ಕೇಶಿಯನ್ನು ಕೊಂದ, ಅರಿಷ್ಟನನ್ನು ಕೊಂದ. ಇನ್ಯಾರಿಲ್ಲ ಅಂತಾಯ್ತು. ಇನ್ಯಾರೂ ಇಲ್ಲ ಅಂತನಿಸಿ ಕಂಸನಿಗೆ ಕೃಷ್ಣನೇ ಮಥುರೆಗೆ ಬರೋ ಹಾಗೆ ಆಗಿಬಿಡಲಿ, ನಾನು ಅಲ್ಲಿಗೆ ಹೋಗೋಣ, ನನ್ನ ಇಲ್ಲ ಅಂಥೇಳಿ ಅನಿಸಿಬಿಡ್ತಾನೆ ಅಂತ ಭಯ ಇತ್ತವನಿಗೆ. ಯಾಕಂದರೆ ಮಥುರೆಯಲ್ಲಿದ್ದಾಗ ಚಾಣೂರ, ಮುಷ್ಟಿಕ, ಬೇರೆ ಬೇರೆ ಸೈನ್ಯ, ಮಂತ್ರಿ ಪುತ್ರರಿದ್ದಾರೆ, 7 ಜನ ಮಂತ್ರಿ ಪುತ್ರರು, ಇವರೆಲ್ಲ ಪರಿವಾರ ಇಟ್ಕೊಂಡು ಮಥುರಾದಲ್ಲಿ ನಾನಿದ್ದಾಗ ಶ್ರೀಕೃಷ್ಣ ಒಂದು ವೇಳೆ ಬಂದರೂ ನನಗೆ ರಕ್ಷಕರಾಗಿ ಇವರು ಇರ್ತಾರೆ ಅಂತ ಭಾವಿಸಿದ. ಈ ರಾಜನೀತಿ, ಅದಕ್ಕೆ ಅಕ್ರೂರನನ್ನು ಕೊಟ್ಟು ಕಳಿಸಿ ಶ್ರೀಕೃಷ್ಣನನ್ನು ಮಥುರೆಗೆ ಬರಮಾಡಿಕೊಂಡ. ನೋಡಿದರೆ ಅದು ವ್ಯತ್ಯಾಸ ಆಗಿಬಿಡ್ತು. ಮಥುರೆಗೆ ಬರೋದೇನೋ ಬಂದ ಕೃಷ್ಣ, ಬರ್ತೇನೆ ಅಂತಂದ. ಕಂಸನ್ ಕೊಲ್ಲೋದೇ ಭಾರೀ ದೊಡ್ಡ ಕೆಲಸ ಅಂತ ಕೆಲವರಿಗೆ ಅನಿಸಿತ್ತಂತೆ. ಭಾಗವತ ಹೇಳ್ತದೆ, ಕಂಸನ್ ಕೊಂದದ್ದು ಬಹಳ ಕಡಿಮೆ ಸಮಯದಲ್ಲಂತೆ ಕೃಷ್ಣ, ಬಹಳ ಕಡಿಮೆ ಸಮಯ. ಮತ್ತು ಯಾಕೆ ಬಂದ ಮಥುರೆಗೆ ಅಂದರೆ, ತನ್ನ ಕಡೆಗೆ ಬರಲಿಕ್ಕಾಗದೇ ಇರೋ ಭಕ್ತರು ಮಥುರೆಯಲ್ಲಿ ಇದ್ರಂತೆ. ಕೆಲವರು ಅಂಥವ್ರು ಇದ್ರು. ಉದಾಹರಣೆಗೆ ತ್ರಿವಕ್ರೆ, ಭಾರೀ ಭಕ್ತಿ ಅವಳಿಗೆ, ಆದರೆ ಕೃಷ್ಣನ ಬಳಿಗೆ ಹೋಗುವಷ್ಟು ಅವಳಿಗೆ ಆಗ್ತಿರಲಿಲ್ಲ. ಕೆಲಸಕ್ಕೆ ಸೇರ್ಕೊಂಡಿದ್ಲು ಕಂಸನ ಆಡಳಿತದಲ್ಲಿ. ಕಂಸನ ದೇಹವನ್ನು ಗಂಧಲೇಪನ ಮಾಡೋ ಕೆಲಸಕ್ಕೆ ಸೇರಿದ್ಲು. ಹೀಗಾಗಿ ಅವ ರಜೆ ಕೊಡ್ತಿರ್ಲಿಲ್ಲ. ಕಂಸ ರಜೆ ಗಿಜೆ ಕೊಡೋ ಜಾಯಮಾನದವನಲ್ಲ. ಅವನಿದ್ದಾನೆ ಅಂದಮೇಲೆ ದಿನಾ ಬರಬೇಕು, ಗಂಧಲೇಪನ ಮಾಡಬೇಕು. ನೋಡಿದರೆ ದೇವರ ಭಕ್ತಳು. ಆಗ ಭಗವಂತ ಏನು ಮಾಡಬೇಕು? ಇಂಥ ಒಬ್ಬ ಭಕ್ತಳಿದ್ದಾಳೆ, ಪ್ರಾಮಾಣಿಕ ಕರ್ತವ್ಯ ನಿರತಳಾಗಿದ್ದಾಳೆ, ಕಂಸನ ದೇಹ ಅಲಂಕರಿಸಬೇಕು ಅಂತ ಹೋಗ್ತಾಳೆ, ಅವಳಿಗೆ ನನ್ನ ದರ್ಶನ ಮಾಡಿಸದೇ ಇರಲಿಕ್ಕಾಗ್ತದ ಅಂದ ಕೃಷ್ಣ. ತಾನೇ ಬಂದ, ಅವಳಿಂದ ಗಂಧ ಹಚ್ಚಿಸ್ಕೊಂಡ. ದೇಹದಲ್ಲಿ ಎಲ್ಲ ಭಾಗವೂ ವಕ್ರವೇ, ನಡುವಕ್ರ, ಕಾಲು ವಕ್ರ, ತಲೆ ವಕ್ರ. ಏನು ಮಾಡಬೇಕು? ಇಷ್ಟು ವಕ್ರಳಾಗಿದ್ರು ಅವಳನ್ನು ಕೃಷ್ಣ ಅವಳಿಂದ ಗಂಧಾಲಂಕಾರ ಮಾಡಿಸ್ಕೊಂಡು ಅಪಾರ ಕರುಣೆ ಮೆರಿತಾನೆ. ನೀನು ವಕ್ರಳಿದ್ದಿ ಅಂತ ಯಾರೂ ವಿವಾಹ ಮಾಡ್ಕೊಂಡಿಲ್ಲ ಅಂತಿದ್ದೀಯಲ್ಲ, ನಿನ್ನನ್ನೇ ಹಾಗೆ ಮಾಡ್ತೇನೆ ನೋಡು ಅಂತ ಅವಳನ್ನು ರುಜುವಾಗಿ ಮಾಡಿಬಿಟ್ಟ. ಬರೀ ಕೈಯಿಂದ ಮಾಡಿದ ಅಂತಾರೆ ವಾದರಾಜರು. ರುಜ್ವೀಂ ಕೃಷ್ಣ ಕರಃ ಕರೋತ್, ಕೃಷ್ಣ ಕರಹ ರುಜ್ವೀಂ ಕರೋತ್. ಎಷ್ಟು ಮನೋಹರಳಾದ್ಲು ಅವಳು ದೇಹದಿಂದ, ಅಷ್ಟು ಸೌಂದರ್ಯ ಭರಿತಳಾದ್ಲು. ಯಾರ್ಯಾರು ಮಥುರಾ ಪಟ್ಟಣದಲ್ಲಿ ಅವಳು ಬೇಡ ಬೇಡ ಅಂತ ತಿರಸ್ಕರಿಸಿದ್ರಲ್ಲ, ಅವರೆಲ್ಲ ಬೆರಳು ಇಟ್ಕೊಂಡ್ರಂತೆ ಬಾಯಿ ಮೇಲೆ. ಅಯ್ಯೋ, ಮೊದಲೇ ಗೊತ್ತಿದ್ರೆ ನಾವೇ ಮಾಡ್ಕೋತಿದ್ವಲ್ಲ ಇವಳನ್ನು ಅಂತ. ಅದಕ್ಕೆ ಕೃಷ್ಣ ಅಂದ, ಟೂ ಲೇಟ್ ಅಂದ. ನಿಮ್ಮ ಹಣೆ ಬಾರಕ್ಕೆ ನೀವು ದೇಹದ ವಕ್ರತೆ ನೋಡಿ ಬೇಡ ಅಂತ ತಿರಸ್ಕರಿಸಿದ್ರಿ. ನೋಡವಳ ದೇಹದಿಂದಲೂ ಸರಿ ಇದ್ದಾಳೆ, ಬುದ್ಧಿಯಿಂದಲೂ ಸರಿ ಇದ್ದಾಳೆ ಅಂತ ಅಂಥ ಅವಳ ಭಕ್ತಳನ್ನು ತನ್ನವಳನ್ನಾಗಿ ಮಾಡಿ ಅವಳಲ್ಲಿ ವಿಶೋಕ ಅಂತ ಒಬ್ಬ ಮಗನನ್ನು ಹುಟ್ಟಿಸಿದ ಭಗವಂತ. ಮಗ ಹುಟ್ಟಿದ, ಗಂಡು ಮಗ ಹುಟ್ಟಿದ ಮೇಲೆ ವಿಶೋಕ ಅಂತ ನಾಮಕರಣ ಮಾಡಿ ಕುಲಕಸುಬು ಏನು ಹೇಳಿಕೊಟ್ಟ? ಅವನಿಗೆ ಸಾರಥ್ಯದ ಶಿಕ್ಷಣ ಕೊಟ್ಟ ಅಂತದೆ ಮಹಾಭಾರತ. ಮುಂದೆ ಮಹಾಭಾರತದ ಯುದ್ಧ ನಡೀತದೆ. ಇಡೀ ದಿಗ್ದೇಶದ ರಾಜರು ಪಾಲ್ಗೊಳ್ತಾರೆ. ನೀನು ಭೀಮನ ರಥದ ಸಾರಥಿಯಾಗು ಅಂತ ಭೀಮರಥದ ಸಾರಥಿಯನ್ನಾಗಿ ವಿಶೋಕನನ್ನು ಕಳಿಸಿ ಅರ್ಜುನನ ರಥದ ಸಾರಥಿಯಾಗಿ ತಾನಿದ್ದು, ಹೀಗೆ ತ್ರಿವಕ್ರಿಗೆ ಹಾಗೂ ಅವರ ಮಗನಿಗೆ ಕೊಡಬೇಕಾದ ನ್ಯಾಯ ಒದಗಿಸಿದಂಥ ಮಹಾನುಭಾವ ಶ್ರೀಕೃಷ್ಣ ಅಂತ ಕಥೆ ಬರ್ತದೆ.
ಇದು ಕೃಷ್ಣನ ವ್ಯಕ್ತಿತ್ವ. ತಾನು ದೈವನೂ ಆಗಿದ್ದಾನೆ, ತಾನೊಬ್ಬ ಮಾನವರ ಮಧ್ಯದಲ್ಲಿ ಹೇಗೆ ಮನುಷ್ಯರಿರಬೇಕು ಅನ್ನೋದನ್ನು ತೋರಿಸ್ತಾನೆ. ಅಕ್ರೂರನಿಗೆ ಅನುಗ್ರಹಿಸಿದ, ಅವನಿಗೆ ಅವ ಮಾಡ್ತಿದ್ದ ತಪಸ್ಸಿಗೆ, ಅವ ಮಾಡ್ತಿದ್ದ ಸಂಕರ್ಷಣ ರೂಪದ ಮಂತ್ರಕ್ಕೆ ಅವನಿಗೆ ದರ್ಶನ ಕೊಟ್ಟ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಸರಿ, ಕಂಸನ್ನು ಸಂಹಾರ ಮಾಡಿದ. ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಪಾಂಡವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಅಂತ ಬರ್ತದೆ. ಪಾಂಡವಾನಾಂ ಹಿತಾರ್ಥಾಯ, ಪಾಂಡವರಿಗೆ ಎಷ್ಟು ಹಿತವನ್ನು ಉಂಟು ಮಾಡಿದ. ಕಂಸ ಸಂಹಾರ ಕೃಷ್ಣ ಮಾಡಿದ ಮೇಲೆ ಲೋಕದಲ್ಲೆಲ್ಲ ಪ್ರಸಿದ್ಧಿ ಬಂತು. ಕೃಷ್ಣ ಅಂದರೆ ಯಾರು ಅಂತ ಬಹಳ ಪ್ರಸಿದ್ಧಿ ಬಂತು. ಮತ್ತೆ ಅವಾಗ ಜರಾಸಂಧ ಯುದ್ಧಕ್ಕೆ ಬಂದ. ಯಾಕೆ ಅಂದರೆ ನನ್ನ ಅಳಿಯನನ್ನು ಕೊಂದು ಮಕ್ಕಳಿಗೆ ವೈಧವ್ಯ ಬಂತಲ್ಲ ಅಂತ ಸಿಟ್ಟಿನಿಂದ ಯುದ್ಧ ಮಾಡಲಿಕ್ಕೆ ಬಂದ. 21 ಬಾರಿ ಬಂದಿದ್ದಾನೆ, 21 ಅಕ್ಷೋಹಿಣಿ ತಗೊಂಡು ಬಂದಿದ್ದಾನೆ, 18 ಬಾರಿ. ಎಷ್ಟು ಬಾರಿ ಯುದ್ಧಕ್ಕೆ ಬಂದರೂ ನೋಡಿ, ಮಹಾಭಾರತ ಯುದ್ಧ ಮಾಡಿದಾಗಿದ್ದದ್ದು 18 ಅಕ್ಷೋಹಿಣಿ. ಇವನು ಬಂದಾಗೆಲ್ಲ ಇಷ್ಟಿಷ್ಟು ಅಕ್ಷೋಹಿಣಿ ಸೈನ್ಯ ತಗೊಂಡು ಬರ್ತಿದ್ದ ಅಂತದೆ ಭಾಗವತದಲ್ಲಿ. ಯಾಕೆ ಈ ಕಥೆ ಹೇಳಿದೆ ಅಂದರೆ, ಶ್ರೀಕೃಷ್ಣ ಇದ್ದಲ್ಲೇ ಕೆಲಸ ಮಾಡ್ತಾನೆ ಇಲ್ಲಿಕ್ಕೆ ಇದೊಂದು ನಿದರ್ಶನ ಸಾಕು. ಕೃಷ್ಣಾವತಾರ ಆದದ್ದು ಭೂಮಿಯ ಭಾರ ಹರಣ ಆಗಲಿಕ್ಕೆ. ಜರಾಸಂಧನೊಬ್ಬನ ಕೊಲ್ತಿರಲಿಲ್ಲ. ಆದರೆ ಜರಾಸಂಧ ಯಾರೆಲ್ಲ ಕರ್ಕೊಂಡು ಬರ್ತಿದ್ದಲ್ಲ, ಸೈನ್ಯ ಕರ್ಕೊಳ್ಬೇಕು, ಜಮಾವಣೆ ಮಾಡಬೇಕು, ಅವನೇ ಆ ರಾಜರ ಜೊತೆಗೆ ಸಂಪರ್ಕ ಮಾಡಬೇಕು, ಆ ರಾಜರನ್ನು ಎದುರಿಸ್ಬೇಕು, ಬೆದರಿಸ್ಬೇಕು, ಅವ್ರ ಕಡೆಯಿಂದ ಸೈನ್ಯ ಮಗಧ ದೇಶದಿಂದ ಮಥುರಾ ಪಟ್ಟಣದ ಮೇಲೆ ದಾಳಿ ಮಾಡಲಿಕ್ಕೆ ಬರಬೇಕು. ಒಳ್ಳೆಯದಾಯಿತು ಅಂದ ಕೃಷ್ಣ. ನಾನು ಹೋಗಿ ಆ ರಾಜರ ಜೊತೆ ಯುದ್ಧ ಮಾಡಿ ಸೈನ್ಯ ಇಲ್ಲ ಅನಿಸಿ ಭೂಭಾರ ಹರಣ ಮಾಡೋಕ್ಕಿಂತ ಇದ್ದಲ್ಲೇ ಇವ ಕರ್ಕೊಂಡು ಬರ್ತಾನಲ್ಲ ಅಂತ ಎಷ್ಟು ಸುಲಭೋಪಾಯ ಮಾಡಿಬಿಟ್ಟೆ. ಒಬ್ಬ ಕಂಸನ್ ಕೊಂದದ್ದಕ್ಕೆ ಪದೇ ಪದೇ 20 ಅಕ್ಷೋಹಿಣಿ ಕರ್ಕೊಂಡು ಬರ್ತಿದ್ದ ಜರಾಸಂಧ ಸೈನ್ಯ ಅಂದರೆ ಮಹಾಭಾರತದ ಯುದ್ಧದಿಂದ ಆದ ಭೂಭಾರ ಹರಣ ಹೆಚ್ಚೋ, ಶ್ರೀಕೃಷ್ಣ ಜರಾಸಂಧರ ಯುದ್ಧದಿಂದ ಭೂಭಾರ ಹರಣ ಹೆಚ್ಚು ಅಂತ ಭಾಗವತ ಸ್ಪಷ್ಟಪಡಿಸ್ತದೆ. ಕೃಷ್ಣನಿಂದ ಆದದ್ದೇ ಜಾಸ್ತಿ ಅಂತ ಹೇಳ್ತದೆ ಅಲ್ರಿ. ಒಂದೇ ಬಾರಿ 18, ಆ 18ರಲ್ಲೂ 11 ಕೌರವರದ್ದು, ಇನ್ನು 7 ಮಾತ್ರ ಯಾರ್ದಾಗಿತ್ತು? ಪಾಂಡವರದಾಗಿತ್ತು. ನಮಗೆ ಅದೊಂದೇ ದೃಷ್ಟಿ. ಆದರೆ ಪುರಾಣ ತೆಗೆದು ನೋಡ್ರಿ, ಕೃಷ್ಣನ ಜೊತೆಗೆ ಜರಾಸಂಧ ಮಾಡಿದಾಗ ಎಷ್ಟು ಸೈನ್ಯ ಕೃಷ್ಣ ಸಂಹಾರ ಮಾಡಿದ್ದಾನೆ ಯೋಚನೆ ಮಾಡಿ. ಅದಕ್ಕೆ ಕೃಷ್ಣ ಅವನಿದ್ದಲ್ಲೇ ಅವನ ಆ ವ್ಯಕ್ತಿತ್ವವೇ ಎಲ್ಲ ಕೆಲಸ ಮಾಡಿಸ್ತದಂತೆ. ಅವನೇನು ಎಲ್ಲಿ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಎಲ್ಲ ಕೆಲಸ ಮಾಡಿಸ್ತದೆ. ಆದರೂ ಮನುಷ್ಯನಂತೆ ವರ್ತನೆ ಮಾಡ್ತಾನೆ ಕೃಷ್ಣ. ಅವನು ನಿಂತಲ್ಲೇ ನಿಲ್ತಿದ್ದ ಲತಾ ಬಳ್ಳಿಗಳ ಕೆಳಗೆ, ಕೈಯಲ್ಲೊಂದು ಕೊಳಲು, ಅದರ ನಾದ ಮನೆಯಲ್ಲಿರೋ ಗೋಪಿಕೆಯರನ್ನು ಬಾಯಲ್ಲಿ ಬರ್ರಿ ಅಂತ ಹೇಳ್ದೇನೆ ತಾನಾಗೆ ಅವನ ನಾದದಿಂದ ಎಳಿತಿತ್ತಂತೆ. ಇದಲ್ವೇ ಆಕರ್ಷಣೆ ಅಂದರೆ ಮನುಷ್ಯ ಮಾತಿನಿಂದ ಕೆಲಸ ಮಾಡಿಸ್ಕೊಳ್ಳೋದಕ್ಕಿಂತ ನಾದದಿಂದ ಮಾಡಿಸ್ಕೊಳ್ಳೋದೇ ಹೆಚ್ಚು ಅಂತ ತೋರಿಸಿದ್ದಂತೆ ಕೃಷ್ಣ. ನಾದ ಸಾಕು, ಕೊಳಲಿನ ನಾದ, ವೇಣುನಾದ. ವೇಣುವಾದ್ಯ ಪಟುನಾವ್ರಜನಾರಿ ಮಾನದೇನ ಕರುಣಾಂತರಹಾರಿ, ವಾದರಾಜರು ಹೇಳುವ ಮಾತು. ವೇಣುವಾದ್ಯ ಪಟು ಶ್ರೀಹರಿ, ನಾನು ನಿಮ್ಮನ್ನು ಬರಮಾಡ್ಕೊಳ್ತೇನೆ, ನಿಮ್ಮಲ್ಲಿ ಕೃಷ್ಣನ ವಿಶೇಷ ಅನುಗ್ರಹ ಇದೆ, ಲಕ್ಷ್ಮಿಯ ಸನ್ನಿಧಾನ ಬರಲಿ. ಶರದ್ ಋತು, ಅಚ್ಚ ಆಕಾಶ, ಸ್ವಚ್ಛ ಬೆಳದಿಂಗಳು, ಎಲ್ಲೆಡೆಯಲ್ಲಿ ಕಿರಣ ಬೀರಿಸಿದ್ದ ಚಂದ್ರ ತನ್ನ ಕೊಳಲಿನ ನಾದ ಮಾಡ್ತಾ ಇದ್ದರೆ ಮನೆ ಕೆಲಸಗಳನ್ನೆಲ್ಲ ಬಿಟ್ಟು ಗೋಪಿಕೆಯರು ಕೃಷ್ಣನ ಬಳಿಗೆ ಬಂದು ಸೇರ್ತಿದ್ರಂತೆ. ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ ಖಂಡಿತಾನನ ಸರೋರುಹ ಧಾಮ. ಇದೆಲ್ಲ ರಾಜರು ಹೇಳುವ ಮಾತು. ಮಂಡಲಾಕಾರ ಮಾಡಿ ಕೃಷ್ಣ ನಿಲ್ಲಿಸಿ, ಒಬ್ಬ ಗೋಪಿಕೆ ಮಗದೊಬ್ಬ ಕೃಷ್ಣ, ಮತ್ತೊಬ್ಬ ಕೃಷ್ಣ ಮತ್ತೊಬ್ಬ ಗೋಪಿಕೆ ಅಂತ ನಿಲ್ಲಿಸಿ ಅವರ ಜೊತೆಗೆ ವಿಹಾರ ಮಾಡ್ತಾ ಇದ್ದಂತೆ ಕೃಷ್ಣ. ಇದೆಲ್ಲ ಯಾವುದರಿಂದ ಆದದ್ದು? ಶ್ರೀಕೃಷ್ಣನ ಸೌಂದರ್ಯ ಅವರನ್ನು ಆಕರ್ಷಿಸಿತು, ಕೃಷ್ಣನ ನೋಟ ಅವರನ್ನು ಆಕರ್ಷಿಸಿತು. ಎಂಥ ಅದ್ಭುತ ಹೇಳ್ತಾರೆ ಶುಕಾಚಾರ್ಯರು ಅಂದರೆ,
ಗೋಪಿಕಾ ಸ್ತ್ರೀಯರ ಮನಸ್ಸನ್ನೇ ಹೀಗೆ ಆಕರ್ಷಿಸುವ ಶ್ರೀಹರಿ 16,000 ವರ್ಷ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಕಾಡಿನಲ್ಲಿ ಸದಾ ಕೃಷ್ಣನಿಗಾಗಿ ಇಂಥ ತಪಸ್ಸು ಮಾಡುವ ಯೋಗಿಗಳ ಮನಸ್ಸನ್ನು ಆಕರ್ಷಿಸದೆ ಇರ್ತಾನ ಅಂತ ಕೇಳ್ತಾರೆ ಅವರು. ಆ ಆಕರ್ಷಣೆಯ ಶಕ್ತಿ ಭಗವಂತನಲ್ಲಿದೆ ಅಂತ. ಈ ರೀತಿ ಗೋಪಿಕೆಯರನ್ನು ಆಕರ್ಷಣೆ ಮಾಡಿದ, ಅವರ ಪರಿಶುದ್ಧ ಅಂತಃಕರಣವನ್ನು ಪರೀಕ್ಷೆನೂ ಮಾಡಿದ. ಭಗವಂತನ ಅತಿ ಸಾಮೀಪ್ಯ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಯಿಂದ ಕೃಷ್ಣನ ಬಗ್ಗೆ ತಾತ್ಸಾರ ಶುರು ಆಯ್ತಂತೆ. ಅದಕ್ಕೆ ದೇವರು ನಮ್ಮನ್ನು ದೂರ ಇಟ್ಟಿರ್ತಾನೆ, ಪರೀಕ್ಷೆ ಮಾಡಿ ಹತ್ರಕ್ಕೆ ಕರ್ಕೊಡ್ತಾನೆ. ನಾವೆಲ್ಲ ಪ್ರಶ್ನೆ ಮಾಡ್ತಿರ್ತೀವಿ ಆವಾಗವ, ಯಾಕೆ ಸುಮ್ಮನೆ ನೀನು ನಮ್ಮ ಹತ್ರ ಕರ್ಕೊಂಡ್ಬಿಡಬಾರ್ದು ನಿನ್ನ ಹತ್ರ ನಮ್ಮನ್ನು ಅಂತ. ಸ್ವಲ್ಪ ಸಮಯ ಆಗಲಿ ಆಮೇಲೆ ಕರ್ಕೊಳ್ತೀನಿ ಅಂತ. ಮೊದಲೇ ಕರ್ಕೊಂಡ್ರೆ ಸನ್ನಿಧಾನದಿಂದ ತಾತ್ಸಾರ ಜಾಸ್ತಿ. ಅತಿ ಪರಿಚಯಾದ ಅವಜ್ಞ ಅಂತಾನೆ ಕವಿ. ಮಲಯೇ ಬಿಲ್ವ ಪುರಂದ್ರಿ ಚಂದನ ತರು ಕಾಷ್ಟ ಮಿಂಧನಂ ಕುರುತೆ ಅಂತ. ಮಲಯ ಪರ್ವತ, ಅಲ್ಲಿ ಬೆಳೆಯೋದೇ ಗಂಧದ ಮರ. ಹಾಗಾಗಿ ಅಲ್ಲಿಯ ಸ್ತ್ರೀಯರು ಅಡುಗೆ ಮಾಡಲಿಕ್ಕೆ ಉಪಯೋಗಿಸೋ ಕಟ್ಟಿಗೆ ಯಾವುದು? ಗಂಧದ್ದೇ. ಆ ಹೊರಗಡೆ ಇದ್ದ ನಮಗೆಲ್ಲ ಗಂಧದ ಕಟ್ಟಿಗೆ, ಅರೆ ಅಡುಗೆಗೆ ಉಪಯೋಗಿಸ್ಬಿಟ್ರಲ್ಲ ಅಂತ ನಾವಂತೀವಿ. ಮಲಯೇ ಬಿಲ್ವ ಪುರಂದ್ರಿ ಇವೆಲ್ಲ ಕಾವ್ಯದ ರಸಾಸ್ವಾದನೆ ಮಾಡಬೇಕು. ಅವರಿಗೇನು ಗಂಧ ಅಂದರೆ ಎಲ್ಲ ಕಟ್ಟಿಗೆ ಇದ್ದಾಗ ಗಂಧ ಅವರಿಗೆಲ್ಲ. ಮಲಯದಲ್ಲಿ ವಾಸ ಮಾಡಿದವರಿಗೆ, ಮಲಯ ಪರ್ವತದಲ್ಲಿ ವಾಸ ಮಾಡಿದವರಿಗೆ ಕಟ್ಟಿಗೆ ಬೆಳೆಯೋದೇ ಕಟ್ಟಿಗೆ ಗಂಧದ್ದಾದ್ರಿಂದ ಕಟ್ಟಿಗೆ ಉಳಿದು ಸಾಗವಾನಿ ಆದ್ರೇನು ಗಂಧ ಆದ್ರೇನು ಎರಡೂ ಒಲೆಗೆ ಹಚ್ತಾರಂತವರು. ಅತಿ ಸಾಮೀಪ್ಯ ಪರಿಚಯ ಜಾಸ್ತಿ ಆದಾಗ ಮನುಷ್ಯನಿಗೆ ಅದರ ಬೆಲೆ ಕಡಿಮೆ ಆಗಿ ತಾತ್ಸಾರ ಹೆಚ್ಚಾಗ್ತದೆ. ಗೋಪಿಕೆಯರಿಗೆ ಕೃಷ್ಣ ಅತಿ ಸಮೀಪದಲ್ಲಿದ್ದು ಇದ್ದು ಇದ್ದು ಆಕರ್ಷಿಸಿ ಹತ್ರ ಕರೆದು ಅವರೊಟ್ಟಿಗೆ ಇದ್ದಾಗ ಅವರಿಗೆ ಎಲ್ಲೋ ಒಮ್ಮೆ ಅನಿಸ್ಬಿಡ್ತಂತೆ, ಕೃಷ್ಣನ ನಮ್ಮನ್ನು ಬಿಟ್ಟೆಲ್ಲಿ ಹೋಗ್ತಾನೆ ಅಂತ. ನಾವಿಲ್ಲದೆ ಯಾರು ಅವನಿಗೆ ಹೀಗೆ ಶುರುವಾಯಿತು. ಅದಕ್ಕೆ ಪರಮಾತ್ಮ ಅದೃಶ್ಯನಾದ. ಎಲ್ಲ ಗೊಳೋ ಅಂತ ಅಳ್ಲಿಕ್ಕೆ ಶುರು ಮಾಡಿದರು. ಅವ್ರ ಹತ್ತದ್ದೆಲ್ಲ ಹಾಡಾಗಿಬಿಡ್ತು. ಏನು ಹಾಡಾಯಿತು ಅಂತ ನೋಡಿದೇವಲ್ಲ. ವಿಷ ಜಲಾಶಯಾದ್ವ್ಯಾಳ ರಾಕ್ಷಸಾತ್ ವರ್ಷ ಮಾರುತಾದ್ವೈದ್ಯುತಾನಲಾತ್. ಕೃಷ್ಣಾವತಾರದಲ್ಲಿ ನಡೆದ ಘಟನೆಗಳನ್ನು ಒಂದೊಂದು ಪದದಲ್ಲಿ ಸಂಗ್ರಹ ಮಾಡ್ತಾರೆ. ಇದು ದಶಮಸ್ಕಂದದ ಸಾರ. ವಿಷ ಜಲಾಶಯಾತ್, ಗೋಪಿಕೆ ಅಳ್ತಾ ಅಳ್ತಾ ಬಂದು ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಈ ಮಾತನ್ನು ಮೊದಲು ಹೇಳಿದ್ಲಂತೆ, ವಿಷ ಜಲಾಶಯಾತ್. ಈಗ ಅರ್ಥ ಆಗ್ತಾ ಇದೆ, ಕೃಷ್ಣ ನೀನು ನಮ್ಮನ್ನು ಹೇಗೆ ರಕ್ಷಣೆ ಮಾಡಿದಿ, ಎಷ್ಟು ಥರದ ಆಪತ್ತು ಬಂದಿತ್ತು. ಮೊದಲು ಬಂದ ಆಪತ್ತನ್ನು ಅವಳೇ ಹೇಳಿದ್ಲು, ವಿಷ ಜಲಾಶಯಾತ್. ಯಮುನೆ ನೀರನ್ನು ಕುಡಿದು ಕರಗಳು ಆಕಳ ಎಲ್ಲ ಕುಸಿದು ಬಿದ್ದಿದ್ದು, ಮೂರ್ಛೆ ಬಿದ್ದಿದ್ದು. ಯಾಕೆ? ಕಾಳಿಂಗ ಬಂದಿದ್ದ. ವಿಷದ ಗಾಳಿ, ವಿಷದ ನೀರು ಯಾರೇ ಕುಡಿದ್ರೂ ಸಾಯ್ತಾರೆ. ಇಡೀ ಯಮುನೆ ಮಡುವೆಲ್ಲ ವಿಷಮಯವಾಗಿಬಿಟ್ಟಿತ್ತು. ಕೃಷ್ಣ ನೀರಿನೊಳಗೆ ಧುಮುಕಿದ, ವಿಷವನ್ನೆಲ್ಲ ಆಕರ್ಷಿಸಿದ ಕಣ್ಣಿನಿಂದ. ಕಾಳಿಂಗನನ್ನು ಕಾಲಿನಿಂದ ತುಳಿದು ಅವನನ್ನು ಹಣ್ಣು ಮಾಡಿ, ಇನ್ನೊಂದು ಸಲ ನೀರು ಕೆಡಿಸಿದರೆ ನೋಡಿ ನೀನು ಅಂತ ಹೇಳಿ ಶಿಕ್ಷಿಸಿ, ನಡಿ ಇಲ್ಲಿರಬೇಡ, ನೀನು ಇಲ್ಲಿರಬೇಡ ಅಂತ ಅವನನ್ನು ರಮಣಕ ದ್ವೀಪಕ್ಕೆ ಕಳಿಸಿ ಇಡೀ ನೀರಿನ ಮಡುವನ್ನು ಸ್ವಚ್ಛಗೊಳಿಸಿದ. ಇದಲ್ವೇ ದೇವರ ಕರುಣೆ? ನೀರನ್ನು ಹೊಲಸು ಮಾಡೋದು ಕರುಣೆನೋ, ನೀರನ್ನೆಲ್ಲ ಶುದ್ಧಗೊಳಿಸೋದು? ನಾವು ನೀರನ್ನು ಪೊಲ್ಯೂಟ್ ಮಾಡ್ತಾ ಇದ್ದೇವೆ ಇವತ್ತು. ಎಷ್ಟು ಪೊಲ್ಯೂಷನ್, ನೀರು, ಗಾಳಿ, ಎಲ್ಲ ಪರಿಸರವನ್ನು ನಾಶ ಮಾಡ್ತಿದ್ದೇವೆ. ಶ್ರೀಕೃಷ್ಣ ತನ್ನ ಭಕ್ತರಿಗೋಸ್ಕರ ನೀರಿನಲ್ಲಿ ಸೇರಿದ ವಿಷವನ್ನು ಕಣ್ಣಿನಿಂದ ಆಕರ್ಷಿಸಿದ ಅಂತ ಹೇಳ್ತಾರೆ ಭಗವತ್ಪಾದರು. ಎಲ್ಲ ಗೋವುಗಳನ್ನು ಎಬ್ಬಿಸಿದ, ಮೂರ್ಛೆ ಬಿದ್ದವು ಎದ್ದು. ಇನ್ನೇನು ನಿಮಗೆ ಭಯ ಇಲ್ಲ, ಕಾಳಿಂಗನ ಭಯ ಇಲ್ಲ, ಇದೇ ನೀರನ್ನು ಉಪಯೋಗಿಸ್ಬೋದು ಅಂತ ನೀರು ಸ್ವಚ್ಛ ಮಾಡಿ ವಿಷದ ಬಾಧೆ ಪರಿಹಾರ ಮಾಡಿದ ಕೃಷ್ಣನನ್ನು ಆ ಗೋಪಿಕೆ ಹತ್ತು ಕೇಳ್ತಾಳೆ, ವಿಷ ಜಲಾಶಯಾತ್ ವ್ಯಾಳ ರಾಕ್ಷಸಾತ್ ವರ್ಷ ಮಾರುತಾತ್. ವ್ಯಾಳ ರಾಕ್ಷಸಾತ್, ವ್ಯಾಳ ಅಂದರೆ ಕ್ರೂರ. ಇಡೀ ಗೋಕುಲದ ಮೇಲೆ ಎಷ್ಟು ಸಲ ದಾಳಿ ಆಯಿತು ಕಂಸನ ರಾಕ್ಷಸರಿಂದ. ಪೂತನೆ ದಾಳಿ ಮಾಡಿದ್ಲು. ಅದು ಬರೀ ಕೃಷ್ಣನ್ ಕೊಲ್ಲಿಕ್ಕೆ ಬಂದ್ಲು ಅಂತ ಅಷ್ಟೇ ಅಲ್ಲ, ಅದೊಂದು ನೆಪ. ಅವಳು ಬಂದು ಗಾಳಿ ಬೀಸ್ತಿದ್ಲಷ್ಟೇ, ತನ್ನ ಮೈ ಗಾಳಿ ಬೀಸಿದ್ರೆ ಎಲ್ಲ ಮಕ್ಕಳಿಗೆ ಜ್ವರ ಬರ್ತಿದ್ವಂತೆ. ಇದು ಎಂಥ ಕರೋನಾ ಇರಬೇಕು ನೋಡಿ.
ಅವಳು ಯಾರನ್ನಾದರೂ ದಿಟ್ಟಿಸಿ ನೋಡಿದರೆ ಸಾಕು ಮಕ್ಕಳು ಸತ್ತೋಗ್ತಿದ್ವಂತೆ. ಗೋಷ್ಠದಲ್ಲಿ ಕೊಟ್ಟಿಗೆಯಲ್ಲಿ ಬಂದ ಆ ಪೂತನೆ ಆಕಳುಗಳನ್ನು ದಿಟ್ಟಿಸಿ ನೋಡಿದರೆ ಆಕಳುಗಳಿಗೆ ಜ್ವರ ಬರಲಿಕ್ಕೆ ಶುರುವಾಗಿತ್ತಂತೆ. ಅದಕ್ಕೆ ಅವಳಿಗೆ ಬಾಲಘ್ನಿ, ಅವಳು ಬಾಲಕರ ಹತ್ಯೆ ಮಾಡೋದು, ಆಕಳುಗಳನ್ನು ಕೊಲ್ಲೋದು, ಅಂಥ ವಿಚಿತ್ರ ಸ್ವಭಾವದ ದುಷ್ಟ ಸ್ತ್ರೀ ಪೂತನೆ. ಶಕಟ, ತೃಣಾವರ್ತ, ಯಾರೆಲ್ಲ ರಾಕ್ಷಸರು ಬಂದಿದ್ದಾರೆ ಅವರೆಲ್ಲ ವ್ಯಾಳ ರಾಕ್ಷಸಾತ್. ಅವರ ಉಪಟಳ ಗೋಕುಲದ ಮೇಲೆ ಆಯಿತು. ಶ್ರೀಕೃಷ್ಣನ ಸಾಮರ್ಥ್ಯದಿಂದಲ್ವೇ ಅವರನ್ನೆಲ್ಲ ಸಂಹಾರ ಆದದ್ದು. ಇದನ್ನು ಸಂಗ್ರಹಿಸಿ ಗೋಪಿಕೆ ಹೇಳ್ತಾಳೆ, ವ್ಯಾಳ ರಾಕ್ಷಸಾತ್ ವರ್ಷಮಾರುತಾತ್. ವರ್ಷಮಾರುತಾತ್, ತೃಣಾವರ್ತ